ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ಬಗ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಒಂದು ಕಡೆಗೆ ಸಾಧನೆ ಹೇಳ್ಕೊಳ್ಳುವಂಥ ಸಿದ್ದರಾಮಯ್ಯ ಸರ್ಕಾರ ದೊಡ್ಡದ ಸಮಾವೇಶ ಮಾಡಿದೆ. ಅದೇ ಸಂದರ್ಭದಲ್ಲಿ ಅದರ ವಿರೋಧ ಪಕ್ಷ BJP ಅದು ಸಹ ಏನು ಸಾಧನೆ ಇದೆಂಥ ಸಾಧನೆ? ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದಷ್ಟೇ ಉಸಿರಾಡುತ್ತಿದೆ. ಇದನ್ನು ಜನರಿಗೆ ತೋರಿಸಲು ಸಾಧನಾ ಸಮಾವೇಶ ಹಮ್ಮಿಕೊಂಡಿದೆ. ಉಳಿದಂತೆ ಸರ್ಕಾರ ಸತ್ತು ಹೋಗಿದೆ ಅಂಥೇಳಿ ವಿಜೇಂದ್ರ ಅವರು ಇವರ ವೈಫಲ್ಯತೆಗಳ ಬಗ್ಗೆ ಇಲ್ಲಿವರೆಗೆ ಈ 3 ವರ್ಷಗಳ ಆಳದಲ್ಲಿ ಏನು ಮಾಡಿದ ಕಾಂಗ್ರೆಸ್ ಜನರಿಗೆ ಎಷ್ಟು ಹೋಗಿ ಮುಟ್ತು, ಗ್ಯಾರಂಟಿ ಬಂದರೆ ಉಸಿರಾಟ ಮಾಡಲಿಕ್ಕೆ ಉಳಿದೆಲ್ಲ ಇಲ್ಲಿ ಭ್ರಷ್ಟಾಚಾರದ ಇಲ್ಲಿ ಹಗರಣಗಳು ನಡೀತಾ ಇದ್ದಾವ. ಅದೇ ಕಾಲಕ್ಕೆ ಮುಡಾ ಹಗರಣ ಅಂತ ದೊಡ್ಡ ಹಗರಣ ಹೋಗಿದೆ. ನಮ್ಮ ವಾಲ್ಮೀಕಿ ಸಮುದಾಯದ ಹಣವನ್ನು ಕದ್ದಿದ್ದಾರೆ. ಅನೇಕ ಆರೋಪಗಳು. ಮತ್ತು ನಮ್ಮ SC ST ದುಡ್ಡನ್ನು ಈ ಗ್ಯಾರಂಟಿಗೆ ಬೆಳೆಸ್ಕೊಂಡಿದ್ದಾರೆ. ಸಾಕಷ್ಟು ಹಾನಿಯನ್ನು ಮಾಡಿದ್ದಾರೆ. ಇವರಿಂದ ಏನಾಗಿಲ್ಲ, ಜನಸಾಮಾನ್ಯ ಕೆಲಸ ಆಗಿಲ್ಲ. ಜನಗಳು ಇವತ್ತು ಸೋತೋಗ್ಯಾರ. ಇವತ್ತಿನ ಈ ತುಟ್ಟಿ ಮಾರ್ಕೆಟ್ಗೆ ಅಥವಾ ಈ ಒಂದು ಬೆಲೆ ಏರಿಕೆಗೆ ಇವರು ಕಾರಣರು ಅನ್ನುವಂಥ ವಾದವನ್ನು ನಮ್ಮ BJPಗರು ಮಾಡ್ತಾ ಇದ್ದಾರೆ. ಅವ್ರ ದೃಷ್ಟಿಯಲ್ಲಿ ಸರಿ, ತಪ್ಪಂತಲ್ಲ. ಅದೇ ಕಾಲಕ್ಕೆ ನಮ್ಮ R ಅಶೋಕ್ ಅವರು ಈ ಇಷ್ಟೆಲ್ಲ ನೀವು ಸಾಧನೆ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಸಾಲ ಎಷ್ಟು ಮಾಡಿದ್ದೀರಪ್ಪ ನೀವು? ರಾಜ್ಯದ ಸಾಲದ ಹೊರೆ 8 ಲಕ್ಷ ಕೋಟಿ ದಾಟಿದೆ. 8 ಲಕ್ಷ ಕೋಟಿ ದಾಟಿದೆ. 2025-26ನೇ ಸಾಲಿನ ಬಜೆಟಲ್ಲಿ ಮತ್ತೆ 1.50 ಲಕ್ಷ ಕೋಟಿ ಸಾಲ ಎತ್ತಲು ಮುಂದಾಗಿದ್ದೀರಿ. ಎಷ್ಟು? 1.50 ಲಕ್ಷ ಕೋಟಿ. ಪ್ರತಿ ಕನ್ನಡಿಗನ ಮೇಲೆ ತಲೆಯ ಮೇಲೆ 1 ಲಕ್ಷಕ್ಕೂ ಹೆಚ್ಚು ಸಾಲದ ಹೊರೆ ಬೀಳಲಿದೆ. ಇದನ್ನು ಸಂಪ್ರದಿಸೋದಕ್ಕಾಗಿ ಸಮಾವೇಶವೇ ಅಂತ R ಅಶೋಕ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮತ್ತು ಮುಂದುವರೆದು ಹೇಳ್ತಾರೆ ಅವರು, ರಾಜ್ಯದ ವಿದ್ಯುತ್ ಕಂಪನಿಗಳು ಒಟ್ಟು 42,750 ಕೋಟಿ ಸಾಲದಲ್ಲಿ ಮುಳುಗಿವೆ. ಸಾಲದಲ್ಲ, 42,750 ಕೋಟಿ. ಬೆಸ್ಕಾಂ ಒಂದರಿಂದರೆ 6,211 ಕೋಟಿ ಬಾಕಿ ಇದೆ. ಇನ್ನೂ ಎಷ್ಟು